ಸಾಕು ಆ ಮುದ್ದು ಮುದ್ದು ಗೌರಿ ಕೈಲಾಸ ಖಾಲಿ ಖಾಲಿ. ಎಲ್ಲ ಎತ್ತಿನ ಗಾಡಿಯ ಮುಖಾಂತರ ತಮ್ಮ ತಮ್ಮ ಸ್ವಂತ ದುಡ್ಡಿನಿಂದ ಒಂದು ದೊಡ್ಡ ದೊಡ್ಡ ಹಾರಗಳನ್ನ ಊರಿನ ಮುಖಾಂತರ ಮೆರವಣಿಗೆಯ ಮೂಲಕ ಬಂದು ತಾಯಿ ಕಿರಳಮ್ಮನ ರಥೋತ್ಸವಕ್ಕೆ ಅರ್ಪಿಸ್ತಾ ಇದ್ದಾರೆ ಸ್ನೇಹಿತರೆ. ಅದು ಈಗ ತಲೈವ ಇದೆ, ಕ್ರೂರಿ ಇದೆ, ಚಾಂಪಿಯನ್, ಅನೇಕ ರಾಸುಗಳಿದಾವೆ ನೋಡಿ. ಎಲ್ಲಾ ರೀತಿಯ ರಾಸುಗಳು ಕೂಡ ಇಲ್ಲಿನ ಒಂದು ತೇರ್ ಹತ್ರ ಬಂದು ತಾಯಿ ಕಿರಳಮ್ಮನ ದರ್ಶನವನ್ನ ಪಡ್ಕೊಂಡು ಹೋಗ್ತವೆ. ನೀವು ಕ್ರೂರಿ ವಿಡಿಯೋ ಮಾಡುವಾಗ ಒಂದ್ ಮಾತು ಹೇಳಿದಣ್ಣ, ನಿಮ್ಗೆ ನೆನ್ಪಿದ್ಯಾ? ಚಾಂಪಿಯನ್ ಪಟ್ಟ ಕಿತ್ಕೊಂತೀವಿ ಅಂತ. ಹೌದು, ಕಿತ್ಕೊಂಡದೇನಣ್ಣ, ಕಿತ್ಕೊಂಡ್ಬಿಟ್ಟಿದೀವಲೆ. ಸ್ನೇಹಿತರೆ ನೋಡಿ, ಈ ದಿನ ಚಿಕ್ಕಮಗಳೂರು ಜಿಲ್ಲೆ ಅಜ್ಜಂಪುರ ತಾಲೂಕಿನ ಒಂದು ಐತಿಹಾಸಿಕ ಪ್ರಸಿದ್ಧವಾದ ಗ್ರಾಮ ದೇವತೆ ಶ್ರೀ ಕಿರಳಮ್ಮ ದೇವಿಯ ಜಾತ್ರಾ ಮಹೋತ್ಸವ ಇದೆ ಸ್ನೇಹಿತರೆ. ನೋಡಿ, ನೀವೇನ್ ನೋಡ್ತಾ ಇರ್ಬೋದು, ತಾಯಿ ಕಿರಳಮ್ಮನವರ ಒಂದು ರಥ ಹಿಂದೆ ನಿಂತಿದೆ ನೋಡಿ. ಅಲ್ಲಿ ಹೂವಿನಲ್ಲಿ ಶ್ರೀ ಕಿರಳಮ್ಮ ಮತ್ತೆ ಕೊಲ್ಲಾರಮ್ಮ ಅಂತ ಎರಡು ದೇವತೆಗಳು ಕೂಡ ಈ ತೇರಿನಲ್ಲಿ ಕುಳಿತುಕೊಂಡು ಸ್ನೇಹಿತರೆ ಒಂದು ರಥದಲ್ಲಿ ಮೆರವಣಿಗೆ ಮುಖಾಂತರ ಬರ್ತಾರೆ. ಈ ಒಂದು ಬ್ರಹ್ಮ ರಥೋತ್ಸವ ಈ ದಿನ ಅಂದ್ರೆ ಶುಕ್ರವಾರ ಈ ದಿನ ಸ್ನೇಹಿತರೆ ಏರ್ಪಡಿಸಲಾಗಿದೆ. ಅತ್ಯುತ್ತಮವಾಗಿ ಸಮಾರಂಭ ಕಾಣಿಸ್ತಿದೆ ಅಜ್ಜಂಪುರದಲ್ಲಿ. ಎಲ್ಲಿ ನೋಡಿದ್ರು ಜನ, ಎಲ್ಲಿ ನೋಡಿದ್ರು ತಳಿರೋ ತೋರಣ, ಎಲ್ಲಿ ನೋಡಿದ್ರು ಲೈಟಿಂಗ್ ವ್ಯವಸ್ಥೆ ಸ್ನೇಹಿತರೆ. ಗುಂಪು ಗುಂಪಲಿ ಗೌರಿ ಗಂಗೆ, ಬಣ್ಣ ಬಣ್ಣದ ಚಿಟ್ಟೆ ಹಂಗೆ. ಇನ್ನೊಂದು ವಿಶೇಷ ಅಂದ್ರೆ ನೋಡಿ, ನೀವು ತಾಯಿ ದುರ್ಗಾಂಬೆ ದೇವಿ ಅಂತರಗಟ್ಟೆ ದೇವಿಯ ಒಂದು ಜಾತ್ರಾ ಮಹೋತ್ಸವ ನೋಡಿದ್ರಿ, ಅದೇ ರೀತಿಯಾಗಿ ಅಜ್ಜಂಪುರದಲ್ಲೂ ಕೂಡ ನೋಡಿ ಒಂದು ಹೂವಿನ ಅಲಂಕಾರವನ್ನ ಮಾಡಿ ರಥವನ್ನ ಸಿದ್ಧಪಡಿಸಿದಾರೆ ಸ್ನೇಹಿತರೆ. ನೀವು ನೋಡ್ತಾ ಇರ್ಬೋದು, ಹಿಂದೆ ಹೂವಿನ ಅಲಂಕಾರ ಮಾಡ್ತಾ ಇದಾರೆ. ಅಲ್ಲೇ ತಾಯಿ ಕಿರಳಮ್ಮನವರ ಒಂದು ಕಣ್ಣು, ಮೂಗು, ಆ ಸಿಂಧೂರ, ಆ ದೀಪ, ಅದನ್ನು ಕೂಡ ನಾವು ನೋಡ್ಬೋದು. ಅತ್ಯುತ್ತಮವಾಗಿ ಮಾಡ್ತಾ ಇದಾರೆ. ಬನ್ನಿ, ಈ ಜಾತ್ರೆ ವಿಶೇಷವಾಗಿ ಇಲ್ಲಿನ ಒಂದು ಮಾಹಿತಿ ತಿಳಿಸ್ಕೊಡ್ತೀನಿ. ಸರ್ ನಮಸ್ತೆ. ನಮಸ್ತೆ. ಓಕೆ ಸರ್, ಪ್ರತಿ ವರ್ಷನೂ ಈ ರೀತಿಯಾಗಿ ವರ್ಷಕ್ಕಿಂತ ವರ್ಷ ಇನ್ನೂ ಹೆಚ್ಚಿನದಾಗಿ ತೇರು ವ್ಯವಸ್ಥಿತವಾಗಿ ನಡೀತಾ ಇದೆ ಇಲ್ಲಿ. ಅದರ ಈ ವರ್ಷದ ಕುರಿತಂತೆ ಒಂದು ಮಾಹಿತಿ. ಇದಕ್ಕೆಲ್ಲ ಕಾರಣ ಗ್ರಾಮಸ್ಥರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾವು ಏನೇ ಒಂದು ಕಾರ್ಯಕ್ರಮ ಮಾಡಿದಲ್ಲಿ ಗ್ರಾಮದಲ್ಲಿ ಒಳ್ಳೆ ಪ್ರೋತ್ಸಾಹ ಕೊಡ್ತಾರೆ ಜನಗಳು. ಇವರು ನಮ್ಮ ಕನ್ವೀನರ್ ಚಂದ್ರಪ್ಪ ಅಂತೇಳಿ ಪ್ರತಿ ವರ್ಷದಂತೆ ಈ ವರ್ಷನೂ ಕಿರಳಮ್ಮನ ಜಾತ್ರೆ ಅದ್ದೂರಿಯಾಗಿ ನಡೀತಾ ಇದೆ. ನೀವು ನೋಡ್ತಾ ಇದ್ರಿ, ಹೂವಿನ ಉತ್ಸವ ಆಗ್ಲಿ, ಇದಕ್ಕೆ ಲೈಟಿಂಗ್ಸ್ ಆಗ್ಲಿ, ಮತ್ತೆ ಈಗ ಇವತ್ತು ತೇರಾದ್ಮೇಲೆ ಮತ್ತೆ ಎಲ್ಲಾ ಗೌಡ್ರ ಮನೆಗಳಿಗೆ ಕಿರಳಮ್ಮ ಹೋಗುತ್ತೆ. ಅದಾದ್ಮೇಲೆ ಭಾನುವಾರ ಅದ್ದೂರಿಯಾಗಿ ಸಿಡಿ ನಡೆಯುತ್ತೆ. ಈ ಜಾತ್ರೆಗೆ ಏನಿಲ್ಲ ಅಂದ್ರೆ ಮಿನಿಮಮ್ 4,000 ರಿಂದ 5,000 ಜನ ಸೇರ್ತಾರೆ. ಆರಕ್ಷಕ ಠಾಣೆರಾಗಬಹುದು, ಎಲ್ಲರಾಗಬಹುದು. ಗ್ರಾಮದಲ್ಲಿ ತುಂಬಾ ಅದ್ದೂರಿಯಾದ ಒಂದು ಜಾತ್ರೆಯ ಪ್ರೋಗ್ರಾಮ್ ನಡೆಯುತ್ತೆ. ಈ ಜಾತ್ರೆಗೆ ಎಲ್ಲಾ ಜನಗಳ ಸಹಕಾರ ನಡೆಯುತ್ತೆ. ಆಮೇಲೆ ಈಗ ಏನು ಅಂತರ್ಘಟ್ಟ ಮುಂದೆ ನೀವು ಜಾತ್ರೆ ನೋಡಕ್ ಹೋಗ್ತಾರೋ, ಅಲ್ಲಿ ಏನು ಹೂವಿನ ಉತ್ಸವ ಮಾಡಿರ್ತಾರೋ ಅದಕ್ಕಿಂತ ಅದ್ದೂರಿಯಾಗಿ ನಮ್ಮ ಕಿರಳಮ್ಮನ ಜಾತ್ರೆಯಲ್ಲಿ ಹೂವಿಂದು ತೇರಿಗೆ ಅಲಂಕಾರ ಮಾಡ್ತೀವಿ. ಇದಕ್ಕೆಲ್ಲ ಕಾರಣ ಗ್ರಾಮಸ್ಥರು ಅಂತ ಹೇಳಕ್ ಇಷ್ಟಪಡ್ತೀನಿ. ತುಂಬಾ ಜನ ಸೇರುತ್ತೆ. ಸುತ್ತಮುತ್ತ ಹಳ್ಳಿಯರಾಗಿರ್ಬೋದು, ನೆಂಟರಿಷ್ಟು, ಈ ಟೈಮಲ್ಲಿ ಎಲ್ಲಾ ಕಡೆಯಿಂದ ಜನ ಬರುತ್ತೆ. ಈಗ ನೋಡ್ತಾ ಇದ್ರೆ ತುಂಬಾ ಎಲ್ಲಿ ನೋಡಿರೋ ಈಗಲೇ ಜನ ಎಷ್ಟೊಂದು ಜನ ಸೇರ್ತಾರೆ. ಒಂದು 5,000 ರಿಂದ 6,000 ಜನ ಸೇರುತ್ತೆ. ಅಂತರ್ಗಟ್ಟೆ ಅಷ್ಟೇ ಜನ ಇಲ್ಲೂ ತುಂಬಾ ಸೇರ್ತಾರೆ. ಇನ್ನೊಂದು ಇಲ್ಲಿ ವಿಶೇಷ ಅಂದ್ರೆ ಸಿಡಿ ಸಿಡಿ ಉತ್ಸವ, ಸುತ್ತಳ್ಳಿ ಎಲ್ಲೂ ಸಿಡಿ ಕಮ್ಮಿ. ಹೌದು, ಇಲ್ಲಿ ಅದು ವಿಶೇಷವಾಗಿ ಜನ ನೋಡಕ್ ಬರ್ತಾರೆ. ಹೌದು, ಸಿಡಿಗೆ ತುಂಬಾ ಭಾನುವಾರ ಏನಿಲ್ಲ ಅಂದ್ರೆ ಮತ್ತೆ ಒಂದು 2,000-3,000 ಜನ ಜಾಸ್ತಿ ಸೇರುತ್ತೆ. ಸಿಡಿ ಅಂದ್ರೆ ಕಿರಳಮ್ಮ ನಮ್ದೆಲ್ಲ ಗೌಡ್ರ ಮನೆಯಿಂದ ಪಾನಕ ಎಲ್ಲ ತಗೊಂಡ್ಬಿಟ್ಟು ಸಿಡಿ ಅದರದೇ ಆದ ವಿಶೇಷವಾಗಿ ಅವ್ರು ಇಂತರೇ ಆಡ್ಬೇಕು, ಇಡೀ ಸಿಡಿನ ಇಂತರೇ ಆಡ್ಬೇಕು ಅಂತ ಸಿಡಿನ ಹಿಡಿಯುತ್ತೆ, ತೋರಿಸುತ್ತೆ. ಅಂತರನೇ ಬಂದ್ಬಿಟ್ಟು ಭಾನುವಾರ ದಿನ ಸಿಡಿ ಆಡ್ತಾರೆ. ಒಂದು 5 ರಿಂದ 7 ಗಂಟೆ ತನಕ ಒಂದು ಕಾರ್ಯಕ್ರಮ, ಅದ್ದೂರಿ ಕಾರ್ಯಕ್ರಮ ನಡೆಯುತ್ತೆ ಭಾನುವಾರ. ಅದು ನೋಡೋಕೆ ಸುತ್ತಮುತ್ತಲಿಂದ ಜನ ಏನೋ ಒಂದು 6,000 7,000 ಜನ ಸೇರ್ತಾರೆ. ಒಂದು ಇಷ್ಟೊಂದೆಲ್ಲ ಕಾರ್ಯಕ್ರಮನ ಕಿರಳಮ್ಮನ ಜಾತ್ರೆ ಅಂತ ಹೇಳಂತಂದ್ರೆ ಏನೋ ಒಂದು ವಿಶೇಷವಾದ ಒಂದು ಜಾತ್ರೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಧನ್ಯವಾದಗಳು ಸರ್. ನೋಡಿ ಸ್ನೇಹಿತರೆ, ಜಾತ್ರೆ ಕುರಿತಂತೆ ಒಂದು ಮಾಹಿತಿಯನ್ನ ತಿಳಿಸ್ಕೊಟ್ರು. ಸಿಡಿ ಉತ್ಸವ ಅಂತ ನೋಡಕ್ಕೆ ಜನ ತುದಿಗಳಲ್ಲಿ ನಿತ್ಯ ನೋಡ್ತಾ ಇರ್ತಾರೆ. ಪ್ರತಿಯೊಬ್ಬ ಜನರು, ಅಜ್ಜಂಪುರದ ಒಂದು ಪಟ್ಟಣದ ಜನರೆಲ್ಲ ಇಲ್ಲಿ ಹಾಜರಾಗಿ ಜಾತ್ರೆಯನ್ನ ನಡೆಸ್ಕೊಡ್ತಾರೆ ಸ್ನೇಹಿತರೆ. ಇದು ದುರ್ಗಾಂಬೆ ನಿಮಗೆಲ್ಲ ಗೊತ್ತು. ಕಿರಳಮ್ಮನವರ ಒಂದು ಹಿನ್ನೆಲೆ ಏನಪ್ಪಾ ಅಂದ್ರೆ ಇದು ಕೇರಳಪುರ ಅಂತ ಒಂದು ಗ್ರಾಮದ ಹೆಸರು. ಈ ಗ್ರಾಮಕ್ಕೆ ಅಜ್ಜಂಪುರ ಅಂತ ಇತ್ತೀಚಿನ ದಿನಗಳಲ್ಲಿ ಒಂದು ಹೆಸರು ಮಾರ್ಪಾಡಾಗಿ ಬದಲಾವಣೆ ಆಗಿರುತ್ತೆ. ಈ ತಾಯಿ ಕಿರಳಮ್ಮನವರ ದೇವಸ್ಥಾನದ ಸನ್ನಿಧಿಯಲ್ಲಿ ಒಂದು ಉತ್ತವ ಇರುತ್ತಂತೆ ಸ್ನೇಹಿತರೆ. ಆ ಉತ್ತಕ್ಕೆ ದಿನ ಒಂದು ಹಸು ಹೋಗಿ ಹಾಲನ್ನ ಕೊಡ್ತಾ ಇರುತ್ತಂತೆ. ಅಲ್ಲಿ ಒಂದು ದೈವಾಂಶ ಸಂಭೂತತೆ ಇರುವ ಒಂದು ಸ್ಥಳ ಅಂತೇಳಿ ಜನ ಹೋಗಿ ನೋಡಿದಾಗ ಸರ್ ಅಲ್ಲಿ ದೇವಿಯ ಒಂದು ಮೂರ್ತಿ ಕಂಡು ಬಂದಿದೆ.
ಹೌದು ಖಂಡಿತ ಖಂಡಿತ ಹೌದು. ಹಾಗಾಗಿ ಇಲ್ಲಿ ಕಿರಳಮ್ಮ ಇಲ್ಲೇ ಉದ್ಭವ ಆಗಿರೋದು. ಉದ್ಭವ ಮೂರ್ತಿ ಅದು ಯಾರು ಅಜ್ಜಂಪುರದ ಗ್ರಾಮಸ್ಥರು. ಇವತ್ತು ಅಜ್ಜಂಪುರದ ಗ್ರಾಮಸ್ಥರು ಎಲ್ಲ ಒಂದು ರೀತಿಯಲ್ಲಿ ನಮಗೆ ಗೌಡರು, ಬುದ್ಧಿವಂತರು, ಕನ್ವೀನರು ಮೇಲಾಗಿ ಎಲ್ಲ ಒಂದು ರೀತಿಯಲ್ಲೂ ನಾವು ಈ ರೀತಿ ಕಾರ್ಯಕ್ರಮಕ್ಕೆ ಕರೆ ಮಾಡ್ಕೊಂಡಾಗ ಅವರು ನಮಗೆಲ್ಲ ಒಂದು ರೀತಿಯಲ್ಲೂ ಸಹಕಾರ ಕೊಟ್ಟು ಇದನ್ನು ಹೆಚ್ಚಿನ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ಬೇಕು ವರ್ಷಕ್ಕೊಮ್ಮೆ ಅಂತೇಳಿ ಒಂದು ಈ ರೀತಿ ತೀರ್ಮಾನಿಸಿ ನಾವು ಈ ಒಂದು ಕಾರ್ಯಕ್ರಮ ಕೈಗೊಳ್ತಾ ಇದ್ದೀವಿ. ಸುಮಾರು 6-7 ಸಾವಿರ ಜನ ಈ ಒಂದು ಕಾರ್ಯಕ್ರಮಕ್ಕೆ ಈ ಅಮ್ಮನವರ ಒಂದು ಕೃಪಾ ಆಶೀರ್ವಾದಕ್ಕೆ ಭಾಗಿಯಾಗಿ ಸಹಕರಿಸ್ತಾರೆ ಸರ್. ಧನ್ಯವಾದಗಳು ಸ್ನೇಹಿತರ. ನೋಡಿ ಪ್ರತಿಯೊಂದಕ್ಕೂ ಗ್ರಾಮಸ್ಥರೇ ಕಾರಣ ಅಂತೇಳಿ ಗೌಡ್ರು, ಕನ್ವೀನಿಯರು, ಬುದ್ಧಿವಂತರೆಲ್ಲ ಹೇಳ್ತಾ ಇದ್ದಾರೆ. ಅಜ್ಜಂಪುರದ ಜನರ ಒಂದು ಶಾಂತ ರೀತಿಯ ಸ್ವಭಾವ ಇವತ್ತು ತಾಯಿ ಕಿರಳಮ್ಮನವರ ಒಂದು ಜಾತ್ರೆ ಇಷ್ಟೊಂದು ದೊಡ್ಡ ಮಟ್ಟದಾಗಿ ಯಶಸ್ವಿಯಾಗಕ್ಕೆ ಕಾರಣ ಆಗ್ತಿದೆ. ಓಕೆ ಸರ್, ಧನ್ಯವಾದಗಳು. ಓಕೆ. ನೋಡಿದ್ರಲ್ಲ, ಗೌಡ್ರು ಮತ್ತೆ ಬುದ್ಧಿವಂತರು, ಕನ್ವೀನಿಯರು ಹೆಚ್ಚಿನ ಮಾಹಿತಿಯನ್ನ ತಿಳಿಸ್ಕೊಟ್ರು. ನೋಡಿ, ಅಜ್ಜಂಪುರ ಅಂದ ತಕ್ಷಣ ನಮಗೆ ನೆನಪಿಗೆ ಬರೋದು ಇಲ್ಲಿ ಅತ್ಯುತ್ತಮವಾದ ಚಾಂಪಿಯನ್ ರಾಸುಗಳನ್ನ ಕಟ್ತಾರೆ. ಎತ್ತುಗಳನ್ನ ಕಟ್ಟುವಂತ ಎತ್ತುಗಳ ನಾಡು ಅಂತಾನೂ ಕೂಡ ಕರೀತಾರೆ ಸ್ನೇಹಿತರೆ. ತುಂಬಾ ಜನ ಹಿಂದಿನ ಕಾಲದಿಂದಲೂ ಹೆಚ್ಚಿನದಾಗಿ ರೈತಾಪಿ ವರ್ಗದವರು ಇರುವಂತಹ ಸ್ಥಳ. ಈಗಲೂ ಕೂಡ ಬೇಸಾಯಕ್ಕಾಗಿ ಎತ್ತನ್ನ ಹೆಚ್ಚಾಗಿ ಉಪಯೋಗಿಸ್ತಾ ಇದ್ದಾರೆ. ಇದು ಪಟ್ಟಣವಾದರೂ ಕೂಡ ಅದರ ಜೊತೆಯಲ್ಲಿ ಎತ್ತಿನ ಗಾಡಿ ರೇಸ್ಗೂ ಕೂಡ ಅನೇಕ ಎತ್ತುಗಳನ್ನ ಕಟ್ತಾರೆ. ನೋಡಿ, ಐರಾವತ ಇದ್ದು ನೆಲೆಸಿದಂತ ನಾಡು ಸ್ನೇಹಿತರೆ. ಈಗ ತಲೈವ ಇದೆ, ಕ್ರೂರಿ ಇದೆ, ಚಾಂಪಿಯನ್, ಅನೇಕ ರಾಸುಗಳಿದಾವೆ. ನೋಡಿ, ಎಲ್ಲಾ ರೀತಿಯ ರಾಸುಗಳು ಕೂಡ ಇಲ್ಲಿನ ಒಂದು ತೇರ್ ಹತ್ರ ಬಂದು ತಾಯಿ ಕಿರಳಮ್ಮನ ದರ್ಶನವನ್ನ ಪಡ್ಕೊಂಡು ಹೋಗ್ತವೆ. ನಿಮಗೆ ಇನ್ನೊಂದು ಹೇಳ್ಬೇಕಂದ್ರೆ, ಎಲ್ಲಾ ಎತ್ತಿನ ಗಾಡಿಯ ಮುಖಾಂತರ ತಮ್ಮ ತಮ್ಮ ಸ್ವಂತ ದುಡ್ಡಿನಿಂದ ಒಂದು ಕಮಿಟಿಯವರೆಲ್ಲ ಸೇರ್ಕೊಂಡು ಒಂದು ದೊಡ್ಡ ದೊಡ್ಡ ಹಾರಗಳನ್ನ ಊರಿನ ಮುಖಾಂತರ ಮೆರವಣಿಗೆಯ ಮೂಲಕ ಬಂದು ತಾಯಿ ಕಿರಳಮ್ಮನ ರಥೋತ್ಸವಕ್ಕೆ ಅರ್ಪಿಸ್ತಾ ಇದ್ದಾರೆ ಸ್ನೇಹಿತರೆ. ದೊಡ್ಡ ದೊಡ್ಡ ಹಾರಗಳನ್ನ ತಂದು ಎತ್ತಿನ ಗಾಡಿಯ ಮುಖಾಂತರ ತಂದು ತೇರುಗಳಿಗೆ ಕಟ್ಟುವಂತ ಒಂದು ಪ್ರಯತ್ನವನ್ನು ಮಾಡ್ತಿದ್ದಾರೆ. ಅದು ಊರೊಳಗಡೆ ಅತಿ ದೊಡ್ಡ ಮೆರವಣಿಗೆ ಮೂಲಕ ಬರ್ತಿದ್ದಾರೆ. ತುಂಬಾ ಖುಷಿ ಆಗುತ್ತೆ ನೋಡಕ್ಕೆ ಸ್ನೇಹಿತರೆ. ಸ್ನೇಹಿತರ, ನೋಡಿ, ತಾಯಿ ಕಿರಳಮ್ಮ ದೇವಿಯ ರಥೋತ್ಸವಕ್ಕೆ ಶತ್ರು ಟೀಮಿನ ನೋಡಿ ಬೆಂಕಿ ಕಿಡಿ ರಾಕಿ ಅಲಿಯಾಸ್ ರಾಕಿ ಈ ರಾಸು ಕೂಡ ರೆಡಿ ಆಗ್ತಾ ಇದ್ದಾನೆ ಕಿರಳಮ್ಮ ದೇವಿಯ ದರ್ಶನವನ್ನ ಮಾಡಕ್ಕೆ. ನೋಡಿ ಸ್ನೇಹಿತರೆ, ಇದು ಗೊತ್ತು ನಿಮಗೆ, ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚು ಬಹುಮಾನಗಳನ್ನ ಗೆಲ್ತಿರುವಂತಹ ಕ್ರೂರಿ ಕೊಂಬು ಮುರುಘ ಅಂತಾನೆ ಕರೀತಾರೆ ಧಾರವಾಡ ಸೈಡ್ ಅಲ್ಲಿ. ಆ ಎತ್ತಿನ ಮಾಲೀಕರ ಮನೆಯ ರಾಸು ಈ ಬೆಂಕಿ ಕಡಿ ಇವತ್ತು ಈ ರಥೋತ್ಸವದ ಒಂದು ಕುರಿತಾಗಿ ಒಂದು ಮೆರವಣಿಗೆ ಮುಖಾಂತರ ಹೋಗಕ್ಕೆ ರೆಡಿ ಆಗ್ತಿದ್ದಾನೆ. ಬನ್ನಿ ಒಂದು ಇದರ ಕುರಿತು ಮಾಹಿತಿ ತಿಳಿಸ್ತೀನಿ. ನಮಸ್ತೆ. ನಮಸ್ತೆ ಅಣ್ಣ. ಪ್ರತಿ ವರ್ಷದಂತೆ ಅಜ್ಜಂಪುರದಲ್ಲಿ ಕಿರಳಮ್ಮ ದೇವಿಯ ಒಂದು ರಥೋತ್ಸವ ವಿಜೃಂಭಣೆಯಿಂದ ನಡೆಯುತ್ತೆ. ಇನ್ನೊಂದು ವಿಶೇಷ ಅಂದ್ರೆ ಅಜ್ಜಂಪುರ ಅಂದ್ರೆ ಒಂಥರ ಎತ್ತುಗಳ ನಾಡು ಅಂತಾನೆ ಕರಿಬಹುದು. ಒಳ್ಳೊಳ್ಳೆ ಚಾಂಪಿಯನ್ ರಾಸುಗಳನ್ನ ಕಟ್ತಾರೆ. ಇತ್ತೀಚಿನ ದಿನಗಳಲ್ಲಿ ನೀವು ಅನೇಕ ಹೆಸರು ಮಾಡಿರೋ ಅಂತ ಒಂದು ಕ್ರೂರಿ ಅಂದ್ರೆ ಅದು ಕೊಂಬು ಮುರುಕ ಆಗಿತ್ತು, ನೀವು ತಗೊಂಬಂದ್ಮೇಲೆ ಕ್ರೂರಿ ಮಾಡಿದ್ರಿ, ಹೇಳಿದ್ರಿ ನೀವು ಒಂದು ವಿಡಿಯೋದಲ್ಲಿ ನಾವೆಲ್ಲ ಚಾಂಪಿಯನ್ ಪಟ್ಟ ಕಿತ್ಕೊಂತೀವಿ ಅಂತ. ಆ ಒಂದು ಕಾಲ ನೆರವೇರ್ತಾ ಇದೆ ಅಂತ ಅನ್ಕೊಂತೀನಿ ಸ್ನೇಹಿತರು. ನೋಡಿ, ಆ ಒಂದು ಕ್ರೂರಿ ವಿಡಿಯೋವನ್ನ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಸಪರೇಟ್ ಮಾಡಿ ತೋರಿಸ್ತೀನಿ. ಆ ಕ್ರೂರಿ ಟೀಮಿನ ಬೆಂಕಿ ಕಿಡಿ ಇವತ್ತು ಕಿರಳಮ್ಮ ದೇವಿಯ ದರ್ಶನ ಮಾಡಕ್ ಹೋಗ್ತಾ ಇದ್ದೇನೆ. ಸರ್, ಏನ್ ಅನ್ಸುತ್ತೆ ನಿಮ್ಮೂರ್ ಜಾತ್ರೆ ಕುರಿತು ಏನೇನ್ ಮಾತಾಡ್ತೀರಾ? ಫಸ್ಟ್ ಅಣ್ಣ, ಎಲ್ಲರೂ ಜಾತ್ರೆಗೆ ಬನ್ನಿ. ಇನ್ನೂ 2 ದಿವಸ ಜಾತ್ರೆ ಇದೆ. ಅಲ್ಲಿ ಸಿಡಿ ಇದೆ, ಇವತ್ತೇನೋ ತೇರ್ ಎಳಿಸ್ತಾರೆ.
ಖುಷಿ ಅಣ್ಣ, ಒಂದೇನೋ ಒಂದ್ ಖುಷಿ. ಹಾ ಅವನ್ನೆಲ್ಲ ಇಟ್ಕೊಂಡ್ ಬರಕ್ಕಾಗಲ್ಲ, ಅದೊಂಚೂರು ಗಲಾಟೆ ಮಾಡ್ತಾವ್ ಬೇರೆ ಹೂವ. ಹಾ. ಇದೊಂಚೂರು ಸಮಾಧಾನವಾಗಿರುತ್ತೆ ಅಂತ ಇದೊಂದು ಮಾತಾಡ್ಕೊಂಡ್ ಬಂದ್ಬಿಟ್ಟು. ಅಂದ್ರೆ ಕ್ರೂರಿ ಜಾತ್ರೆಯಲ್ಲಿ ಜನಗಳು ನೋಡಿ ಗಾಬರಿ ಆಗಿರುತ್ತೆ ಅಂತ ಕರ್ಕೊಂಡ್ ಬರ್ತಾ ಇಲ್ಲ ಅಣ್ಣ ಇಲ್ಲ ಹಂಗಾರೆ ಅದನ್ನು ಕರ್ಕೊಂಡ್ ಬರ್ತಾ ಇದ್ರ? ಅದನ್ನೂ ಕರ್ಕೊಂಡ್ ಬರ್ತಿದ್ವಿ ಅಣ್ಣ. ಓಕೆ ಓಕೆ. ತಾಯಿ ದುರ್ಗಾಂಬೆ ದೇವಿಯ ತಂಗಿ ಕಿರಳಮ್ಮ, ಈ ಕಿರಳಮ್ಮ ಕೂಡ ದನ ಕರುಗಳು ಅಂದ್ರೆ ತುಂಬಾ ಪ್ರೀತಿ. ಇವು ದನ ಕರುಗಳ ಮೇಲೆ ಒಂದ್ ಒಳ್ಳೆ ಆಶೀರ್ವಾದವನ್ನ ಬೀರ್ಲಿ, ತಾಯಿಯ ಒಂದು ಆಶೀರ್ವಾದ ಸಿಗ್ಲಿ ಅಂತೇಳಿ ರೈತರು ಈ ರೀತಿಯಾಗಿ ಒಂದು ಮೆರವಣಿಗೆ ಮುಖಾಂತರ ಹೋಗ್ತಾರೆ. ಈಗ ನಿಮ್ಮ ಒಂದು ಟೈಮಲ್ಲಿ ಎಷ್ಟು ಎತ್ತುಗಳು ಅದಾವ ಇವಾಗ? ಅಣ್ಣ ಈಗ 6 ಎತ್ತಿದವಣ. ಹಾ ಕ್ರೂರಿ ಒಂದು, ಹಾ ಬಿಗ್ ಡ್ಯಾಡಿ ಅಂತ ಅದೊಂದೈತೆ, ಹಾ. ಪೈಲ್ವಾನ್ ಅಂತ ಒಂದೈತೆ, ಹಾ ಇದು ರಾಕಿ ಅನ್ನೋದು ಇದೊಂದು, ಹಾ. ಇನ್ನೊಂದು ದೇವ ಅಂತ ಹೊಸ ತಂದರೆ. ಓಕೆ. ಅದು ಪ್ರೈಸ್ ಆಯ್ತಲ್ಲ? ಅದು ಪ್ರೈಸ್ 2 ಪ್ರೈಸ್ ಆಯ್ತು. 2 ಪ್ರೈಸ್ ಆಯ್ತು. ಸೆಕೆಂಡ್ ಒಂದು, ಹಾ. ಫಿಫ್ತ್ ಒಂದು. ನೋಡಿ ಇವರ ಟೀಮ್ ಅಲ್ಲಿರೋ ಎಲ್ಲಾ ರಾಸುಗಳು ಬಹುಮಾನಗಳನ್ನ ಗೆಲ್ತಾ ಇದಾವೆ. ತಾಯಿ ಕಿರಳಮ್ಮನ ಆಶೀರ್ವಾದ ಇರ್ಬೋದಲ್ಲ? ಹ್ಞೂ ಅಣ್ಣ, ಅದರಿಂದಾನೇ ಹೆಸರು ನಾವು ಕೊಡೋದು ಎಲ್ಲದಕ್ಕೂ. ಹೌದು ತಾಯಿ. ಅದರಿಂದಾನೇ ನಾವು ಗೆಲ್ತಾ ಇರೋದು. ಏನಂತ ಹೆಸರು ಕೊಡ್ತೀರಿ ನೀವು? ಅಣ್ಣ ಹಂಗೇನಿಲ್ಲ, ದೇವ್ರ ಹೆಸರು ಕೊಡ್ತೀವಣ್ಣ. ಅಂತರ್ಘಟ್ಟಮ್ಮ ದೇವಿ ಕೃಪೆ, ಇಲ್ಲಾಂದ್ರೆ ಕಿರಳಮ್ಮ ದೇವಿ ಕೃಪೆ ಹಾ ಅಂತ ಹೆಸರು ಕೊಡ್ತೀವಣ್ಣ. ಓಕೆ. 2 ದೇವರು ಕೂಡ ಅಕ್ಕ ತಂಗಿರೆ. ನೋಡಿ 2 ದೇವರುಗಳನ್ನ ನಂಬಿ ಹೋಗ್ತಾ ಇದಾರೆ. ಅಜ್ಜಂಪುರ ಗ್ರಾಮದ ಒಂದು ಹೆಸರಂತ ಚಾಂಪಿಯನ್ ರಾಸುಗಳನ್ನ ಇವ್ರಿಗೆ ಸದ್ಯದಲ್ಲಿ ಕಟ್ತಾ ಇದಾರೆ ಸ್ನೇಹಿತರೆ. ಇವ್ರಿಗೆ ಒಳ್ಳೇದಾಗ್ಲಿ, ತಾಯಿ ಕಿರಳಮ್ಮನ ಆಶೀರ್ವಾದ ಇವ್ರ ಮೇಲೆ ಸದಾ ಇರ್ಲಿ ಅಂತ ಕೇಳ್ತೀವಿ. ಓಕೆ ಸರ್, ಇದೇ ತರ ಭಾಗವಹಿಸಿ ಎಲ್ಲಾ ಕಡೆ ತಾಯಿ ಕಿರಳಮ್ಮನ ಆಶೀರ್ವಾದ, ಅಂತರಗಟ್ಟೆ ಆಶೀರ್ವಾದದೊಂದಿಗೆ ಬಹುಮಾನವನ್ನ ಗಳಿಸ್ಲಿ. ಮುಂದಿನ ವಿಡಿಯೋದಲ್ಲಿ ಕ್ರೂರಿ ವಿಡಿಯೋವನ್ನ ಮಾಡಿ ತೋರಿಸ್ತೀನಿ ನಾನು. ಬಾರಣ್ಣ, ನೀನ್ ಯಾವಾಗ ಬಂದ್ರು ನಾವು ಮಾಡ್ತೀವಿ. ಖಂಡಿತ, ಧನ್ಯವಾದಗಳು. ನೀವು ಕ್ರೂರಿ ವಿಡಿಯೋ ಮಾಡುವಾಗ ಒಂದ್ ಮಾತು ಹೇಳಿದಣ್ಣ, ನಿಮಗೆ ನೆನ್ಪಿದ್ಯಾ? ಚಾಂಪಿಯನ್ ಪಟ್ಟ ಕಿತ್ಕೊಂತೀವಿ ಅಂತ. ಹೌದು, ಕಿತ್ಕೊಂಡದೇನಣ್ಣ, ಕಿತ್ಕೊಂಡ್ಬಿಟ್ಟಿದೀವಲ್ಲೇ. ಹಾ. ಇನ್ನೊಂದ್ ಬರ್ಲಿ, ನೆಕ್ಸ್ಟ್ ರೇಸ್ 2 ಕಂಟಿನ್ಯೂಸ್ ಆಗಿ ಹೊಡೆದಿವಿ ಫಸ್ಟ್. ಹಾ. ಇನ್ನೊಂದ್ ಮುಂದಿನ ರೇಸ್ ಹೊಡಿತೀವೋ ಬಿಡ್ತೀವೋ ಗೊತ್ತಿಲ್ಲ, ಹಾ. ಒಟ್ಟಿ ಚಾಂಪಿಯನ್ ಅನ್ನ ಪಟ್ಟ ಅಂತ ತಗೊಂಡ್ಬಿಟ್ಟಿದೀವಿ. ಹೌದು. ಸಾಕಾಗಿದೆ ಅಷ್ಟೇ, ನಮಗೆ ಇನ್ನೇನು ಬೇಡಣ. ಕಾಲ ಉರ್ಕಳ್ಳಿ, ಹಾ. ಆ ದೇವ್ರು ಆ ಕಿರಳಮ್ಮ ಮತ್ತು ಅಂತರ್ಘಟ್ಟಮ್ಮ ನಮ್ಗೆ ಕಾಪಾಡ್ತಾ ಇರ್ಲಣ್ಣ, ಅಷ್ಟೇ ಸಾಕು ನಮಗೆ. ನೋಡಿ, ಇದೇನು ನೋಡಿದ್ರಲ್ಲ, ಇನ್ನೇನು ರಥೋತ್ಸವ ಕೆಲವೇ ಕ್ಷಣಗಳಲ್ಲಿ ಆರಂಭವಾಗುತ್ತೆ. ಆ ರಥೋತ್ಸವದ ವಿಡಿಯೋನು ಕೂಡ ನಿಮಗೆ ತೋರಿಸ್ತೀನಿ. ಸಾವಿರಾರು ಸಂಖ್ಯೆಯಲ್ಲಿ ಜನಗಳು ಸೇರಿರ್ತಾರೆ ಸ್ನೇಹಿತರೆ. ನಿಮ್ಮ ನೆಚ್ಚಿನ ಅಜ್ಜಂಪುರದ ಪ್ರತಿಯೊಂದು ರಾಸುಗಳು ಕೂಡ ಇಲ್ಲಿಗೆ ಆಗಮಿಸಿರ್ತವೆ. ಎಲ್ಲ ವಿಡಿಯೋನು ಕೂಡ ನಿಮಗೆ ತೋರಿಸ್ತೀನಿ ಸ್ನೇಹಿತರೆ. ನೋಡಿದ್ರಲ್ಲ,
ಈ ತಾಯಿ ಕಿರಳಮ್ಮ ದೇವಿಯ ಒಂದು ಬ್ರಹ್ಮ ರಥೋತ್ಸವದ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ. ಏನಾದರೂ ಅನಿಸಿಕೆ ಅಭಿಪ್ರಾಯ ಹೇಳ್ಬೇಕನ್ಸಿದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಸ್ನೇಹಿತರೆ, ದಯವಿಟ್ಟು ಈ ಭೂಚೇತನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ಜೈ ಕಿರಳಿ, ಜೈ ಕೋಲಾರಮ್ಮ.